ಹಾಗೆ ಅವನೇನ್ ಹೇಳಿದ, ತುಪ್ಪ ಮಾಡಿ ಆದ್ರೂ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂದ. ತುಪ್ಪ ಹೆಂಗೆ ತಿನ್ನಬೇಕು ಅಂತ ಹೇಳಿಲ್ಲ ಅವನು. ಹಾಗಾಗಿ ಯೋಚನೆ ಮಾಡಬೇಕಾದವರು ತುಪ್ಪ ಹೇಗೆ ತಿನ್ನಬೇಕು ಎನ್ನುವುದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಅದನ್ನು ಯಾರು ಯೋಚನೆ ಮಾಡಿಲ್ಲ. ಇಲ್ಲಿ ಬಂದಿರುವ ಪ್ರಶ್ನೆಯನ್ನು ಯಾರು ಹೇಳ್ತಾ ಇದ್ದಾರೆ ಅವರ ಕಡೆಗೆ ದಾಂಗುಡಿ ಮಾಡಿದ್ರು. ಮೇನ್ ಸ್ಟ್ರೀಮ್ ಅಲ್ಲಿರುವಂತಹ ಮೀಡಿಯಾಗಳು ಹೇಳ್ತಾ ಬಂದದನ್ನು ಯಾರು ನಂಬಲಿಲ್ಲ. ಹಾಗಾಗಿ ಇಲ್ಲಿ ಏನು ಈ ಮೂಢನಂಬಿಕೆಗಳನ್ನ ಬಿತ್ತೋದು ಇದೆಯಲ್ಲ, ಅದು ಒಂದು ಇದೆ, ಬ್ಯೂರೋಕ್ರಸಿನೇ. ಒಂಥರ ಮೂಢನಂಬಿಕೆಗಳನ್ನ ಬಿತ್ತಿ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಯಾರು ಹೇಳ್ತಾನಲ್ಲ ಅವ್ರ ಜೊತೆ ಇವರು ಡಂಗುರು ಹೊಡ್ಕೊಂಡು ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಒಂದು ಗುಂಡಿ ತೋಡಿದ್ರು ಇಲ್ಲ, 2 ಗುಂಡಿ ತೋಡಿದ್ರು ಇಲ್ಲ. ಒಂದು ಯೋಚನೆ ಮಾಡ್ಬೇಕಲ್ಲ, 6ನೇ ಗುಂಡಿಯಲ್ಲಿ ಏನೋ ಸಿಕ್ಕಿತ್ತು ಹೇಳ್ತಾರೆ, 40 ವರ್ಷದ ಹಿಂದಿನ ವ್ಯಕ್ತಿಯ, ಮತ್ತೆ ಎಲ್ಲೋಯ್ತು? ಇವ ಹೇಳಿರೋದು ಎಲ್ಲೋ ಹೋಯ್ತು? ಇಷ್ಟಕ್ಕೆ ಸಾಕ್ಷಿ ಸಿಕ್ಕಿತು ಅಂತಂದ ಮೇಲೆ ಮತ್ತೆ ಏನಿದೆ? ಸುಮ್ಮನೆ ಪೋಲ್ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಇದಕ್ಕೆ ಅರ್ಥ ಇಲ್ಲ. ಪುಣ್ಯಕ್ಕೆ ಸುದೈವ ವಶಾತ್ ಧರ್ಮ ಗೆದ್ದಿತು. ಎಲ್ಲರೂ ಕಾಯ್ತಾ ಇದ್ರು, ಈಗ ಸಿಗ್ತದೆ, ಮತ್ತೆ ಸಿಗ್ತದೆ, ನಾಳೆ ಸಿಗ್ತದೆ, ಏನಾರು ಮಾಡಿಕೊಂಡು ಇದನ್ನ ಮುಗಿಸಿ ಬಿಡೋಣ ಅಂತ ಇದ್ರು. ಇವತ್ತಿಗೂ ಕಾಯ್ತಾ ಇದ್ರು. ಪುಣ್ಯಕ್ಕೆ ಧರ್ಮ ಬಿಟ್ಟಿಲ್ಲ, ಸತ್ಯ ಬಿಟ್ಟಿಲ್ಲ. ಅಣ್ಣಪ್ಪ ಬಂದಿರೋದೇ ಆ ನಂಬಿಕೆಯ ಮೇಲೆ ಟೆಸ್ಟ್ ಮಾಡಿ ಬಂದಿರೋದು. ಅವನ ನೀನ್ ಸಾಮಾನ್ಯ ಬಂದಿರೋದಲ್ಲ. ಪಾತ್ರ, ಅವನ ಪಾತ್ರ ಏನಿದೆ ನೋಡಿ, ಹೆಜ್ಜೆ ಹೆಜ್ಜೆಗೂ ಟೆಸ್ಟ್ ಮಾಡಿ ಬಂದಿರೋದು. ಈ ವಿಡಿಯೋಗಳು ಹಾಗೆ AI ಜನರೇಟೆಡ್ ಮಾಹಿತಿಗಳು ಎಷ್ಟು ಪರಿಣಾಮಕಾರಿ ಅಂದ್ರೆ, ಸೂರ್ಯ ಮುಕುಂದ್ ಅವರು ಇದನ್ನ ಬಹುಶಃ ಒಪ್ತಾರೇನೋ, ಎಲೆಕ್ಷನ್ಗಳಲ್ಲೂ ಬಳಕೆ ಆಗ್ತಿದೆ ಸರ್ ಇದು. ನಾನು ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲಾ ಪಕ್ಷಗಳು. ಯಾಕಂದ್ರೆ ಜನ ಇಂಥ ಪ್ರೋಪೋಗ್ಯಾಂಡಾಗಳನ್ನ, ನರೇಟಿವ್ಗಳನ್ನ, ಕಥೆಗಳನ್ನ ಬಹಳ ಈಸಿಯಾಗಿ ನಂಬಿಡ್ತಾರೆ. ನಾನು ಕೇವಲ ಸಮೀರ್ ವಿಡಿಯೋ ಇಟ್ಕೊಂಡು ಹೇಳ್ತಿಲ್ಲ. ಈ ವಿಡಿಯೋಗಳು ಹಾಗೆ ಸಾಮಾಜಿಕ ಜಾಲತಾಣದ ನರೇಟಿವ್ಸ್ ಇದೆಯಲ್ಲ, ಅದು ಬಹಳ ದೊಡ್ಡ ಪರಿಣಾಮ ಸೊಸೈಟಿ ಮೇಲೆ ಬೀರ್ತಾ ಇದೆ. ಖಂಡಿತವಾಗ್ಲೂ ನಿಜ. ಅಸೆಂಬ್ಲಿನಲ್ಲೇ ಉದಾಹರಣೆ ಆಗೋಯ್ತಲ್ಲ, ಹರೀಶ್ ಪೂಂಜಾ ಹೇಳಿರುವಂತ ಹೇಳಿಕೆ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಚರ್ಚೆ ಮಾಡ್ಬಿಟ್ರು. ಕರ್ನಾಟಕದ ವಿಧಾನಸಭೆ ಅಸೆಂಬ್ಲಿ ಒಳಗಡೆ ಒಂದು ಫೇಕ್ ವಿಡಿಯೋ ಬಗ್ಗೆ ಚರ್ಚೆ ಆಗುತ್ತೆ ಅಂದ್ರೆ ಬಿಜೆಪಿ ಹರೀಶ್ ಪೂಂಜಾ ಅಲ್ಲೇ ಕೂತಿರೋರೇನು ಮಾತಾಡಲಿಲ್ಲ. ಸೊ ಇವತ್ತು ಏನಾಗ್ತಿದೆ ಅಂದ್ರೆ ಇದಕ್ಕೆ ಒಂದು ಸೆನ್ಸಾರ್ಶಿಪ್ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಯಾರು ಏನ್ ಬೇಕಾದ್ರೂ ಆರೋಪ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಇರಲ್ಲ, ಎವಿಡೆನ್ಸ್ ಇರಲ್ಲ. ಈ ಜರ್ನಲಿಸಂ ಅಂದ್ರೆ ಯಾರ ಮೇಲಾದ್ರೂ ಏನಾದ್ರು ನಾವು ಆರೋಪ ಮಾಡ್ತೀವಿ ಅಂದ್ರೆ ಮುಂಚೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಅದಾದ ನಂತರ ಫೇಸ್ಬುಕ್ ಗಳಲ್ಲಿ ಇನ್ನೊಂದ್ರಲ್ಲಾಗ್ಲಿ ತಿರ್ಚ್ಬಿಟ್ಟು ಯಾರ್ದಾರ್ದೋ ಫೋಟೋ ಯಾರ್ಯಾರಿಗೋ ಸೇರಿಸ್ಬಿಟ್ಟು ಇದ್ ಮಾಡ್ಬಿಡ್ತಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಇದೇ ರೀತಿ ಆಯ್ತು. ಮುಂಚೆ ಯಾರು ನಂಬಿರ್ಲಿಲ್ಲ ಅದನ್ನ. ಸೊ ಅನೇಕ ಬಿಜೆಪಿ ಅವರು ಮತ್ತೆ JDS ನವರು ಹೇಳ್ತಾ ಇದ್ರು ಇದು ಕ್ರಿಯೇಟೆಡ್ ವಿಡಿಯೋ ಅಂತ. ಸೊ ಇವತ್ತು ಕೋರ್ಟ್ ತೀರ್ಪು ಕೊಡ್ತಾರೆ. ನನಗೆ ಗೊತ್ತಿಲ್ಲ ಸರ್, ನಾನು ಒಂದು ತಿಂಗಳು ಸತತವಾಗಿ ಡಿಬೇಟ್ ಮಾಡಿದೆ. ಬಿಜೆಪಿ ವಕ್ತಾರರು JDS ವಕ್ತಾರರು ಹಂಗೆ ಹೇಳಿದ್ದು ಅಲ್ಲ. ಆಮೇಲೆ ಅದು ಷಡ್ಯಂತ್ರ ಅಂತಿದ್ರು, ಅದು ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಷಡ್ಯಂತ್ರ. ಇದ್ರೊಳೊಬ್ರು ಮಹಾನಾಯಕ ಇದಾರೆ. ಸೊ ಇದ್ರೊಳೊಬ್ರು ಮಹಾನಾಯಕ ಇದಾರೆ, ಅವ್ರಿದಾರೆ, ಇವ್ರಿದಾರೆ. ಇವತ್ತು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಯ್ತು. ನ್ಯಾಯಾಲಯದಲ್ಲಿ ಯಾರ್ದಾರು ಹೆಸರು ಬಂತ? ಸೊ ಏನು ಅಂದ್ರೆ ಆರಂಭದಲ್ಲಿ ಸ್ವಲ್ಪ ತಾಳ್ಮೆ ಇರ್ಬೇಕು. ಆಮೇಲೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಅವ್ರು ಕ್ಲೈಮ್ ಮಾಡ್ಕೊಳ್ಳೋದು ನಾವು ಹಿಂದೂ ಹೋರಾಟಗಾರರು ಅಂತ. ಇವರು ಗಿರೀಶ್ ಮಟ್ಟಣ್ಣನವ್ರು ಬಿಜೆಪಿನಲ್ಲಿದ್ರು, ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು, ಅವ್ರನ್ನ ಕಂಠೀರವ ಸ್ಟುಡಿಯೋ ಚೇರ್ಮನ್ ಮಾಡಿದ್ರು. ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇದಕ್ಕೆ ಅಧ್ಯಕ್ಷರು ಮಾಡಿದ್ರು. ಅಲ್ಲ, ಈಗ ನಾವು ಹಂಗೆ ಹೇಳಕ್ ಹೋದ್ರೆ ಒಂದು ಇದು ಕನ್ಕ್ಲೂಷನ್ ಬರೋದಾದ್ರೆ ಒಂದು ಸ್ಟೋರಿ ಶಶಿಕಾಂತ್ ಸೆಂಥಿಲ್ ಅವ್ರ ಬಗ್ಗೆ ಹೇಳಕ್ ಬಂದ್ರು. ಕಾಂಗ್ರೆಸ್ ಅವ್ರು ಷಡ್ಯಂತ್ರ ಮಾಡ್ಬಿಟ್ಟಾರೆ, ಅವ್ರು ಮಾಡ್ಬಿಟ್ಟಿದ್ದಾರೆ ಅಂತ. ಷಡ್ಯಂತ್ರ ಮಾಡಿದಿದ್ರೆ ಇದನ್ನ ಯಾಕೆ ಬಂಧಿಸ್ತಾ ಇದ್ರು ಗೊತ್ತಿಲ್ಲ ಸರ್. ಸೆಂಥಿಲ್ ಅವರು ಭೇಟಿ ಆಗಿದ್ ಒಂದು ಫೋಟೋ ಬಹಳ ವೈರಲ್ ಆಗ್ತಿದೆ. ನಾನು ಅಲ್ಲಿ ಹೋಗೋದಿಲ್ಲ, ಡಿಬೇಟ್ ಎಲ್ಲಿಂದೆಲ್ಗೂ ಹೋಗುತ್ತೆ. ಬಂದೆ ಸರ್, ಒಂದೇ ನಿಮಿಷ. AI ವಿಡಿಯೋಗಳನ್ನ ನಂಬಬೇಕು, ಅದ್ರಲ್ಲಿ ಇರೋದೇ ಸತ್ಯ ಅಂತ ಹೇಳಿ ತಿಳ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಈಗ್ಲಾದ್ರೂ ಬದಲಾಗ್ಬೇಕಾ ಇಲ್ವಾ? AI ವಿಡಿಯೋ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈ ಷಡ್ಯಂತ್ರದ ಹಿಂದಿನ ಭಾಗ, ಇದು ಮೊದಲನೇ ಷಡ್ಯಂತ್ರ ಅಲ್ಲ. ಈಗ ನೀವು ಗಮನಿಸಿರ್ಬೋದು, ಹಿಂದಿನ ಷಡ್ಯಂತ್ರ ಈಗ ಚಾಮುಂಡಿ ಬೆಟ್ಟದ ಮೇಲೆ ಕಣ್ಣಾಕಿದ್ರು. ಮಹಿಷ ದಸರಾ, ಪರ್ಯಾಯ ದಸರಾ ಮಾಡಿ ಆ ತಾಯಿಗೆ, ನಾಡ ದೇವತೆ ತಾಯಿಗೆ ಕೆಟ್ಟ ಹೆಸರು ತರಬೇಕು ಅಂತ. ಇದಾದ್ಮೇಲೆ ವೀರಶೈವ ಲಿಂಗಾಯತ ನೋಡಿಬೇಕು ಅಂತ ಹೋದ್ರು, ಅದು ವಿಫಲತೆ ಆಯ್ತು. ಈ ಲೆಫ್ಟ್ ಎಕೋಸಿಸ್ಟಮ್ ಹೇಗಾಗಿದೆ ಅಂದ್ರೆ ಪ್ರತಿಯೊಂದು ಆಪರ್ಚುನಿಟಿ, ಏನು ಇಡೀ ಕರ್ನಾಟಕ ಕಣ್ಣೀರು ಹರಿಸ್ತಾ ಇತ್ತು ಸೌಜನ್ಯ ತಾಯಿ ಕೇಸ್ ಬಗ್ಗೆ, ಅದನ್ನ ಉಪಯೋಗಿಸ್ಕೊಂಡು ಇದನ್ನ ಈ ಲೆಫ್ಟ್ ಎಕೋಸಿಸ್ಟಮ್ ನಮ್ಮ ಧರ್ಮದ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಎಲ್ಲಿ ವಿಫಲತೆ ಆದ್ರೂ ಮತ್ತೊಂದು ಅವತಾರದಲ್ಲಿ ಬರ್ತಾ ಇದೆ. ಈ ಧರ್ಮಸ್ಥಳದ ಮೇಲೆ ಕಣ್ಣಾಕಿದ್ದಾರೆ. ಅಂದ್ರೆ ಷಡ್ಯಂತ್ರ ಯಾವ ರೀತಿ ವ್ಯಾಪಿಸಿದೆ ಅಂದ್ರೆ AI ವಿಡಿಯೋ ಒಂದೇ ಅಲ್ಲ, ಕಣ್ಣು ಕಾಣಿದ್ರು ಕೂಡ ಅದು ನಂಬೋ ಪರಿಸ್ಥಿತಿಯಲ್ಲಿ ಮುಂದಿನ ದಿನದಲ್ಲಿ ಇರಲ್ಲ ಅಂತ ನಾನು ಸ್ಪಷ್ಟಪಡ್ತೀನಿ. ಸಮೀರ್ ಅವರು ನಮಗ್ ನ್ಯಾಯ ಕೊಡಿಸ್ತೀವಿ ಅಂತ ಸೌಜನ್ಯಕ್ಕೆ ಬಂದ್ರು. ನಮ್ ಶ್ರದ್ಧಾ ಕೇಂದ್ರದ ಮೇಲೆ ಯಾಕೆ ಪ್ರಚಾರ ಮಾಡಿದ್ರು? ಮಾಡಂಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಆಯ್ತಾ? ಶ್ರದ್ಧಾ ಕೇಂದ್ರದಲ್ಲಿ ಏನು ಇಲ್ಲ, ಅದನ್ನ ಹೊಡಿಬೇಕು ಅಂತ ಬಂದಿದ್ದು, ಅಷ್ಟು ಬಿಟ್ರೆ ಏನು ಇಲ್ಲ. ಅಲ್ಲಿ ನ್ಯಾಯ ಕೊಡ್ಸೋ ಇದ್ದಿದ್ರೆ ಮತ್ತೆ ಅವ್ರ ಮಸೀದಿಯಲ್ಲಿ ಎಷ್ಟೋ ಕೇಸ್ಗಳು ನಡೆದಿದೆ, ಅದನ್ನ ಯಾಕೆ ಮುಚ್ಚಿಟ್ರು? ಅದ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಸರಿ,
ಮೇಡಮ್ ಏನಂತ ಹೇಳಿದ್ರೆ ಹಿಂದೂ ಧರ್ಮದ ವಿರುದ್ಧ ಮೊದಲಿಂದಾನು ಷಡ್ಯಂತ್ರ ನಡೀತಾನೆ ಬರ್ತಾ ಇದೆ. ಇವಾಗೇನ ಇದೇನ್ ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ನಡಿಬೇಕು, NIA ನೇತೃತ್ವದಲ್ಲಿ ನಡಿಬೇಕು. ಇವಾಗ ನೀವು ಶಬರಿಮಲೆ ತಗೊಂಡಿರ್ಬೋದು. ನಡೀತಿದೆಯಲ್ಲ ಸರ್, ಹೌದು ಅದ್ರ ಮೇಲೆ ಸರ್. ನಂಬಿಕೆ ಹುಟ್ಟೋಯ್ತಾ ನಿಮ್ಗೆ? ಸರ್ ಮೇಡಮ್ ಇವಾಗ ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, SIT ರಚನೆ ಆದಾಗೂ ಕೂಡ ನೀವು ಹೇಳಿದ್ರಿ ಬಿಜೆಪಿ ಯಾವತ್ತು ನಿಂತಿಲ್ಲ, ಅವಾಗ ಮಾತಾಡಿಲ್ಲ ಅಂತ. SIT ರಚನೆಗೆ ಕೂಡ ನಾವು ಮಾತಾಡಿದ್ ನಾವು ಮೊದಲು. SIT ರಚನೆ ಏನಕ್ಕೆ ಮಾಡ್ತಾ ಇದೀರಿ, ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಹೌದು ಮೇಡಮ್, ನಾವೇ ಮೊದಲು ಮಾತಾಡಿದ್ದು. ಅವಾಗ್ಲೂ ಕೂಡ ನಾವ್ ಹೇಳಿದ್ ಅದೇನೇನೆ, ಏನು SIT ಏನಕ್ಕೆ ರಚನೆ ಮಾಡ್ತೀರಾ, SIT ತನಿಖೆಯ ಭಾಗವಾಗಿಯೇ ಅಲ್ವಾ ಈಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿರೋದು, ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿರೋದು. ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವಿ, ಬಟ್ SIT ಕೂಡ ಇನ್ನು ತನಿಖೆ ಮುಗಿಸಿಲ್ಲ. ಸರ್, ಯಾಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಬರಬೇಕು ಅಂತ? ಮೇಡಮ್ ಇವಾಗ ಏನಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಅಲ್ ಜಜೀರಾ ಅಂತ, ಟರ್ಕಿಯ ಮೀಡಿಯಾಗೆ ಇಲ್ಲಿಗೆ ಏನ್ ಸಂಬಂಧ ಇದೆ? ಇದರಿಂದ ಇದು ಲೆಕ್ಕ ನೋಡಿದ್ರೆ ಎಲ್ಲ ಇದು ಕನ್ವರ್ಷನ್ ಮಿಷನರಿಗಳು ಕೆಲಸ ಮಾಡ್ತಾ ಇದ್ದೇನೆ ಅದಲ್ವಾ ಮೇಡಮ್? ಮಿಷನರಿಗಳು ಒಂದ್ ನಿಮಿಷ ಮಿಷನರಿಗಳ ಪಾತ್ರ ಇದೆ ಅನ್ನೋ ಆರೋಪ, ಇದ್ರ ಬಗ್ಗೆ ಹಿಂದೆ ಯಾರಾದ್ರೂ ಉತ್ತರ ಕೊಡ್ಬೋದು. ಮಿಷನರಿಗಳು ಬಂದೆ ಸರ್, ಕೆಲ ಮಿಷನರಿಗಳು ಬೇಕು ಅಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತ್ರ ಮಾಡ್ತೀವಿ ಅಂತ, ಹೌದಾ? ಖಂಡಿತ ಇಲ್ಲ. ಯಾಕಂದ್ರೆ ಧಾರ್ಮಿಕವಾಗಿ ದಯವಿಟ್ಟು ನಾನು ಪರ್ಸನಲ್ ಇದು ಧಾರ್ಮಿಕವಾಗಿ ಇವಾಗ ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಫಸ್ಟ್ ನಾವು ಮಾನಸಿಕವಾಗಿ ನೋಡೋಣ, ತಪ್ಪಂದ್ರೆ ತಪ್ಪೇನೆ. ಹಾಗಾಗಿ ದಯವಿಟ್ಟು ನಾನು ತಾಳ್ಮೆಯಿಂದ ಕೇಳ್ಕೊಳ್ತೀನಿ, ಧಾರ್ಮಿಕವಾಗಿ ಯಾವ್ದೂ ನಾವು ತಗೊಳಕ್ ಬೇಡ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಇದ್ರಿಂದ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಅಥವಾ ಇನ್ನೊಬ್ಬರನ್ನ ಹೀನಾಯವಾಗಿ ಹೇಳಿ ಮತ್ತೆ ಇನ್ನೊಂದು ಧರ್ಮ ಬೆಳಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ನನ್ನ ಪ್ರಕಾರ ಏನಂದ್ರೆ, ಇಷ್ಟು ವರ್ಷಗಳ ಕಾಲ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಸಮರ್ಪಕವಾಗಿ ಅವ್ರ ಮೇಲೆ ಅವರೇ ಕೆಸರಾಚಾರ ಮಾಡ್ಕೊಂಡು ಈಗ ಇಷ್ಟು ವರ್ಷಗಳು ಬೇಕಾ ನಮ್ಮ ಕಾನೂನಿಗೆ, ನಮ್ಮ ಪೊಲೀಸ್ಗೆ, ನಮ್ಮ ಸರ್ಕಾರಗಳಿಗೆ ಇಷ್ಟು ವರ್ಷ ಬೇಕಾ? ನಾವು ಅಷ್ಟು ಹಿಂದುಳಿದಿದ್ದೇವಾ ಅನ್ನೋ ಪ್ರಶ್ನೆ ಒಂದು. ಇನ್ನೊಂದು, ನನ್ನ ಪ್ರಕಾರ ನೀವು ಕೇಳಿದ್ರಲ್ಲ, ಆ ಕಡೆ ಕೇಳಿದ್ರಿ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅಂತ. ನನ್ನ ಪ್ರಕಾರ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಯಾಕಂದ್ರೆ ಈ ರಾಜಕೀಯ ಪಕ್ಷಗಳೇನಾಗುತ್ತೆ, ಒಬ್ಬರ ಮೇಲೆ ಒಬ್ರು ಕೆಸರಾಚಾರ ಮಾಡ್ತಾರೆ, ಧಾರ್ಮಿಕ ಗಲಭೆಗಳನ್ನ ತರ್ತಾರೆ. ಈ ಕಾಂಗ್ರೆಸ್ ಬಿಜೆಪಿ ಮಾಡೋದು ಎರಡೇ. ಇಲ್ಲಿ ಕಾಂಗ್ರೆಸ್, ನಾನು ಯಾರು ಪರವಾಗಿ ಮಾತಾಡಕ್ ಬಂದಿಲ್ಲ, ಕಾಂಗ್ರೆಸ್ ಮಾಡೋದು ಅದೇನೆ, ಬಿಜೆಪಿ ಮಾಡೋದು ಅದೇನೆ. ಗೊಂದಲ ತರ್ತಾರೆ. ಇವಾಗ ತಿರ್ಗಾ ನಾನೊಬ್ಬ ಕ್ರೈಸ್ತ ಸಮುದಾಯಕ್ಕೆ ಸೇರಿದವನು, ಆದ್ರೂ ನಾನು ಬೆಂಬಲಿಸೋದು ಬಿಜೆಪಿಗೆ. ಯಾಕಂದ್ರೆ ಬಿಜೆಪಿ ಬರುವಾಗ ನಮ್ಮ ಭಾರತ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ಕಾಂಗ್ರೆಸ್ ಬಂದಾಗ ಅದಾಗೋದು ಕಡಿಮೆ ನನ್ನ ಅಭಿಪ್ರಾಯದಲ್ಲಿ. ಅದಕ್ಕಂತ ನಾನು ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಈ ಸೌಜನ್ಯ ಕೇಸಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ, ಪೊಲೀಸ್ ಫೇಲ್ಯೂರ್ ಆಗಿದೆ, ಜನಸಾಮಾನ್ಯರಾದ ನಾವು ಫೇಲ್ಯೂರ್ ಆಗಿದ್ದೀವಿ. ಬಿಜೆಪಿ ವಿಶೇಷವಾಗಿ ಫೇಲ್ಯೂರ್ ಹೆಂಗೆ ಸರ್? ಮಾತಾಡ್ತಾ ನೀವೇ ಅದನ್ನ ಉಲ್ಲೇಖ ಮಾಡಿದ್ರಿ, ಬಿಜೆಪಿ ಸೋತಿದೆ ಅನ್ನೋ ವಿಚಾರ ನೀವೇ ಹೇಳಿದ್ರಿ. ಈ SIT ವಿಚಾರದಲ್ಲಿ ಹೆಂಗ್ ಸೋತಿದೆ ಅಂತ ಹೇಳಿ, ಕ್ಯಾಂಪೇನ್ ವಿಚಾರದಲ್ಲಿ ಇಲ್ಲಿಗೆ ಬಂದೆ. ಕಾಂಗ್ರೆಸ್ ಹೇಗೆ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಅವಧಿಯಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅನ್ನುವ ಹೆಮ್ಮೆ, ಸಂತೋಷ ನನಗಾಗ್ತಿದೆ. ಮುಗಿದಿಲ್ಲ ಹೌದು, ಆದ್ರೆ ತಗೊಂಡು ಹೋಗ್ತೀವಿ ಕಾಂಗ್ರೆಸ್ ಅವಧಿಯಲ್ಲಿ, ಇದಾದ್ರೂ ಆಯ್ತು.